ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಎಣ್ಣೆ ಬದನೆಕಾಯಿ ಅಂದರೆ ತುಂಬಿಬಿಟ್ಟು ಮಾಡ್ತಾಯಿಲ್ಲ ನಾನು. ಅದನ್ನು ಎಣ್ಣೆಯಲ್ಲಿ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಮಾಡ್ತೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನೊಂದು ದಪ್ಪವಾಗಿ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿನಿ. ಅದರಲ್ಲಿ ಒಂದು 3-4 ಹೆಸರು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನೀಗ ಗ್ಯಾಸ್ ಮೇಲೆ ಕಡಾಯಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಈಗ ಮಸಾಲೆಗೆ ಖಾರ, ಅರಿಶಿಣ ಮತ್ತು ಸ್ವಲ್ಪ ಸಾಂಬಾರು ಪೌಡರ್ ಹಾಕಿದ್ದೀನಿ. ಜೊತೆಗೆ ಶೇಂಗಾ ಪೌಡರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲೇ ಫ್ರೈ ಮಾಡ್ಕೋಬೋದು. ಶೇಂಗಾ ಪೌಡರ್ ಇಲ್ಲ ಅಂದರೆ ಅದನ್ನು ನಮ್ಮ ಮನೇಲಿ ಯಾವಾಗಲೂ ಬೇಕು ಅನ್ನೋ ಕಾರಣಕ್ಕೆ ಸಪ್ಪೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲ ಪಲ್ಯಕ್ಕೂ ಯೂಸ್ ಮಾಡ್ತೀನಿ. ಅದನ್ನು ಈ ಮಸಾಲೆ ರುಬ್ಕೊಂಡ್ಮೇಲೆ ಅದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಾನು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಸಾಲೆ ರುಬ್ಬಾಯಿತು. ಈಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬದನೆಕಾಯಿನೆಲ್ಲ ತೊಳೆಯೋದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದನ್ನು ಸೇಮ್ ಎಣ್ಣೆ ಬದನೆಕಾಯಿ ಹೇಗೆ ಕಟ್ ಮಾಡ್ತೀವೋ ಹಾಗೆ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ಕಟ್ ಮಾಡಿ ಇನ್ನೊಂದು ನೀರಲ್ಲಿ ಹಾಕ್ತಾಯಿದ್ದೀನಿ. ಬೇರೆ ಕಡೆ ನೀರು ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಈ ರೀತಿಯಾಗಿ ಎಲ್ಲ ಬದನೆಕಾಯನ್ನು ಕಟ್ ಮಾಡ್ಕೋಬೇಕು ನಾವು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಆಗಲೇ ಕಾಯ್ತಾ ಇದೆ. ಎಣ್ಣೆ ಕಾದಿದ ತಕ್ಷಣವೇ ಆ ಬ್ರಿಂಜಾಲ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಬ್ರಿಂಜಾಲ್ ಎಲ್ಲನೂ ನೀಟಾಗಿ ಮೇಲೆ ಎತ್ಕೊಂಡ್ಬಿಟ್ಟು ಎಣ್ಣೆನಲ್ಲಿ ಬಿಡಬೇಕು. ಎಣ್ಣೆನಲ್ಲಿ ಬಿಡುವಾಗ ಸ್ವಲ್ಪ ಹುಷಾರಾಗಿ ಬಿಡಬೇಕು, ಯಾಕಂದರೆ ನೀರಿರುತ್ತಲ್ವ, ಹಂಗಾಗಿ ಅದು ಸ್ವಲ್ಪ ಇದಾಗೋ ಸಾಧ್ಯತೆ ಇರುತ್ತೆ. ಚಟಪಟ ಸಿಡಿಯುತ್ತೆ. ಸ್ವಲ್ಪ ಹೊತ್ತದು 1-2 ನಿಮಿಷ ಹಂಗಾಗುತ್ತೆ. ನೀರಿನಂಶ ಕಡಿಮೆ ಆಗಿದ ಮೇಲೆ ಸರಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ಏನೂ ಆಗೋಲ್ಲ. ಈ ರೀತಿಯಾಗಿ ಎತ್ಕೊಳ್ಳೋಣ. ಸ್ವಲ್ಪನೇ ಎತ್ಕೋತೀನಿ. 2 ಸರಿ ಹಾಕಿದ್ರೆ ಪರವಾಗಿಲ್ಲ. ಈ ರೀತಿಯಾಗಿ ಎತ್ಕೊಂಡು ಸ್ವಲ್ಪ ನೀರಿಗೆ ಇಳಿಸ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಎಣ್ಣೆಗೆ ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ. ನಿಧಾನವಾಗಿ ಈಗ ನಾನು ಕಡಾಯಿದಲ್ಲಿ ಇಡ್ತೀನಿ ನೋಡಿ. ಸಿಡಿಯುತ್ತೆ, ಏನು ಆಗೋದಿಲ್ಲ. ಹುಷಾರಾಗಿ ಇದು ಮಾಡ್ಕೋಬೇಕು ಅಷ್ಟೇ. ಇದನ್ನು ಸಹ ಮಿಕ್ಕಿದ್ದನ್ನು ಹಾಕ್ಬಿಡ್ತೀನಿ. ಈಗ ನೋಡಿ, ಮಿಕ್ಕಿರೋ ಬದನೆಕಾಯಿ ಕೂಡ ಮಾಡಿಬಿಟ್ಟು ಇವಾಗ ಅದನ್ನು ಸಹ ನೀರಲ್ಲಿ ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಸೌಂಡ್ ಎಲ್ಲ ಕಡಿಮೆ ಆಯಿತು. ಇದು ಬೇಯ್ತಾ ಇದೆ ನೋಡಿ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆನಲ್ಲಿನೇ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಅದು ಒಂದು 5 ನಿಮಿಷನಾದರೂ ಬೇಯಲೇಬೇಕು. ಚೆನ್ನಾಗಿ ಬೇಯಬೇಕಂದ್ರೆ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಬೇಕು. ಅದು ಬೆಂದ ಮೇಲೆ ಎತ್ಕೋಬೇಕಷ್ಟೆ. ಈಗ ನೋಡಿ ಫ್ರೆಂಡ್ಸ್, ಇದೆಲ್ಲ ಆಗಿದೆ. ಎತ್ಕೋಬೋದು ನೋಡಿ. ಸ್ವಲ್ಪ ಕೂಡ ಕಲರ್ ಕೂಡ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಒಂದು ತಟ್ಟೆಗೆ ಎತ್ತಾಕೊಡ್ತೀನಿ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಇವಾಗ ಇದೆಲ್ಲ ಬೆಂದಿದೆ ಎಷ್ಟು ಚೆನ್ನಾಗಿ. ಆಯಿಲೆಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಆ ಎಣ್ಣೆನೆಲ್ಲ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಂಡಿನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಇದಕ್ಕೆ ನಾನು ಫ್ರೀಡಮ್ ಆಯಿಲೇ ಯೂಸ್ ಮಾಡೋದು ಯಾವಾಗಲೂ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೋತೀನಿ. ಎಣ್ಣೆ ಎಲ್ಲ ಕಾಯ್ತೈತೆ. ನಂತರ ಇದ್ರ ಒಗ್ಗರಣೆಗೆ ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಸಿಡಿತಾ ಇದೆ. ಶುರುವಾಯಿತು ಕೈಯೋದಕ್ಕೆ. ಇವಾಗ ನಾವು ಈರುಳ್ಳಿ ನೀರೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೊಂಡ್ರೆ ಬೇಗ ಟೊಮೆಟೊ ಎಲ್ಲ ಬೆಂದ್ಬಿಡುತ್ತೆ. ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಕೊನೆಯದಾಗ ಒಂದಷ್ಟು ಆ್ಯಡ್ ಮಾಡ್ತೀನಿ. ಇವಾಗ ಅಷ್ಟು ಮಾತ್ರ ಹಾಕಿರ್ತೀನಿ. ಅದಕ್ಕೆ ಬೇಯ್ತಾ ಇದೆಯಲ್ಲ,
ಈಗ ನೋಡಿ ಫ್ರೆಂಡ್ಸ್, ಇದೆಲ್ಲ ಅರ್ಧ ಬೆಂದಮೇಲೆ ಏನು ಬೇಯಿಸ್ಬಿಟ್ಟು ಕರ್ದಿಟ್ಕೊಂಡಿದ್ದೆಲ್ಲ ಆ ಬದನೆಕಾಯಿನ ಹಾಕ್ಬಿಡ್ತೀನಿ. ಎಲ್ಲ ಒಂದ್ಸರಿ ಕೆಳಗಡೆ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಬಿಟ್ಟಿರೋ ಮಸಾಲೆ ಹಾಕ್ಕೊಳ್ಳೋಣ. ಬಿಟ್ಟಿರೋ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಗೆದು ಸೇರ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಎಣ್ಣೆಯಲ್ಲಿ ಕರೆದಿರೋದ್ರಿಂದ ಜಾಸ್ತಿ ಹೊತ್ತು ಇದು ಮಾಡೋದು ಬೇಕಾಗಲ್ಲ ಫ್ರೆಂಡ್ಸ್. ಜಸ್ಟ್ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಹೊತ್ತು ಕುದೀಲಿ. ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು. ನನ್ನ ಹತ್ರ ಇವತ್ತು ಬಿಳಿ ಎಳ್ಳು ಇರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಕುದೀಲಿ. ನಂತರ ಲಾಸ್ಟಲ್ಲಿ ಶೇಂಗಾ ಪುಡಿ ಆ್ಯಡ್ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ. ಆಗಲೇ ಸ್ವಲ್ಪನೇ ಹಾಕಿದ್ದೆ ನಾನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಖಾರದ ಪೌಡ್ರ್ ಹಾಕಿದ್ದೀನಿ. ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ, ಬದನೆಕಾಯಿ ಯಾವ ರೀತಿ ಫ್ರೈ ಮಾಡ್ಕೊಂಡ್ವಿ ಅದೇ ರೀತಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿ ಅದ್ರಲ್ಲಿ ಹಾಕ್ಕೋಬೋದು. ಇದು ಇವಾಗೆಲ್ಲ ಕುದಿಯೋದಕ್ಕೆ ಶುರುವಾಗಿದೆ. ಈ ರೀತಿಯಾಗಿ ಕುದೀತಾ ಇದೆ. ಇದು ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಲ್ಲ, ಯಾಕಂದರೆ ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಶೇಂಗಾ ಪೌಡರನ್ನು ನಾನು ಆ್ಯಡ್ ಮಾಡ್ತೀನಿ. ಅದಕ್ಕೆ ಶೇಂಗಾ ಪೌಡರ್ ಮನೇಲಿ ಇಲ್ಲಾಂದರೆ ಈ ಮಸಾಲೆ ಏನು ಹುಡ್ಕೋತೀವಲ್ಲ, ಈರುಳ್ಳಿ ಅದೆಲ್ಲ, ಆ ಟೈಮಲ್ಲೇ ನಾವು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾವನ್ನು ಫ್ರೈ ಮಾಡಿಕೊಂಡು ಮಸಾಲೆ ಜೊತೆನೇ ರುಬ್ಕೋಬೋದು ಫ್ರೆಂಡ್ಸ್. ನಾವು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದು ಇನ್ನೂ ಸ್ವಲ್ಪ ಬೇಯಬೇಕು. ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ. ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಬರುತ್ತೆ. ಹೀಗಾಗಿ ಒಂದ್ಸಲ ನೋಡಿ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತೀನಿ ಶೇಂಗಾ ಪೌಡರ್ ಹಾಕಿದ್ಮೇಲೆ. ಇದಕ್ಕೆ ಬೇಕು ಅಂದರೆ ಹುಣಸೆ ಹುಳಿ ಕೂಡ ಸ್ವಲ್ಪ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಹುಣಸೆ ಹುಳಿ ಹಾಕಿಲ್ಲ, ಟೊಮೆಟೊ ಹಾಕಿನಲ್ಲ, ಹಾಗಾಗಿ ನಾವು ಜಾಸ್ತಿ ಹುಳಿ ತಿನ್ನಲ್ಲ. ಹಾಗಾಗಿ ಬೇಕು ಅನ್ನೋರು ಸ್ವಲ್ಪ ಹುಣಸೆ ಹಣ್ಣನ್ನು, ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಬಿಟ್ಟು ಹುಣಸೆ ಹಣ್ಣನ್ನು ಕೂಡ ರಸವನ್ನು ಹಿಂಡ್ಕೋಬೋದು ಫ್ರೆಂಡ್ಸ್ ನಾವು. ಈಗ ನೋಡಿ ಬೇಯೋದಕ್ಕೆ ಶುರು ಆಗಿದೆ. ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಬೇಯಲಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈಗ ಮುಗೀತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಸಣ್ಣದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ 99% ಇದು ಮುಗೀತು ಫ್ರೆಂಡ್ಸ್. ಈಗ ಇಷ್ಟೇ, ಇದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕೊನೆಯದಾಗಿ. ಓಕೆ ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಮೊದಲೇ ಬರುತ್ತೆ. ಥ್ಯಾಂಕ್ ಯು.